ಪ್ರೇಮಿಗಳಿಗೂ ನಮ್ಮ ಬ್ಯೂಟಿ ತಂಡದ ವತಿಯಿಂದ ಸ್ವಾಗತ. ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಅದನ್ನು ಅವಕಾಶ ಮಾಡಿಕೊಟ್ಟಂಥ ಚಿತ್ರದ ನಿರ್ಮಾಪಕರಾದ ತನುಜಾ ಮೇಡಮ್ಗೂ ಹಾಗೂ ನಿರ್ದೇಶಕರಾದ ರವಿಕುಮಾರ್ ಅವ್ರಿಗೂ ಧನ್ಯವಾದಗಳು. ಇನ್ನು ತುಂಬ ಜನ ಮಾತಾಡಿದ್ದಾರೆ. ಈ ಚಿತ್ರದ ಬಗ್ಗೆ ನಮ್ಮ ಚಿತ್ರದ ನಿರ್ದೇಶಕರು ಮಾತಾಡ್ತಾರೆ. ಧನ್ಯವಾದಗಳು. ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಬ್ಯೂಟಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ಮೊದಲನೇ ಒಂದು ದಿವಸ ನಾನು ಮಾಡಿದ್ದು ಮುಂಜಾನೆ 5 ಗಂಟೆಗೆ ಫಸ್ಟ್ ಶಾಟ್ ನಾನು ತೆಗೆದಿರೋದು ನಿರ್ದೇಶಕರು. ಈ ನಿರ್ದೇಶಕರು ರವಿಯವರು ತುಂಬ ಪ್ಲಾನ್ ಮಾಡಿಬಿಟ್ಟು ಈ ಚಿತ್ರ ಮಾಡಿದ್ದಾರೆ. ಅವರ ಪ್ಲಾನಿಂಗ್ ತಕ್ಕ ಹಾಗೆ ನಮ್ಮ ನಿರ್ಮಾಪಕರು ಸಪೋರ್ಟ್ ಮಾಡಿದ್ದಾರೆ. ಚಿತ್ರ ದಯಮಾಡಿ ಚಿತ್ರಮಂದಿರದಲ್ಲಿ ನೋಡಿ, ಎಲ್ಲ ಚಿತ್ರ ನೋಡಿ, ಎಲ್ಲ ಭಾಷೆ ಚಿತ್ರ ನೋಡಿ. ಮೊದಲನೇದಾಗಿ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯವನ್ನು ಕೊಡಿ. ಎಲ್ಲ ಪ್ರೆಸ್ ಮೀಟಲ್ಲಿ ಟ್ರೈಲರ್ಗೆ ಎಲ್ಲರೂ ಫುಲ್ ಆಗಿ ತುಂಬಿರ್ತಾರೆ. ಚಿತ್ರಮಂದಿರದಲ್ಲಿ ಜನಗಳಿರಲ್ಲ. ಇಲ್ಲಿ ಸುಮಾರಾಗಿದ್ದಾರೆ, ಚಿತ್ರಮಂದಿರದಲ್ಲಿ ಜನ ತುಂಬಿರುತ್ತೆ. ಇದು ಸತ್ಯ. ಈ ಒಂದು ಸಂಜೆಯ ಸವಿರುಚಿಯ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಮಾಧ್ಯಮದ ಎಲ್ಲ ಮಿತ್ರರಿಗೂ, ನಿರ್ದೇಶನದ ತಂಡದವರಿಗೂ, ಬ್ಯೂಟಿ ಚಿತ್ರದ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ ಚಕ್ರವರ್ತಿ ದಾವಣಗೆರೆಯ ಶಿರಸಾಷ್ಟಾಂಗ ನಮಸ್ಕಾರಗಳು. ತಾವೆಲ್ಲರೂ ಕೂಡ ಈ ಒಂದು ಬ್ಯೂಟಿ ಚಿತ್ರದ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಲನಚಿತ್ರದಲ್ಲಿ ಅಭಿನಯ ಮಾಡಲು ಅವಕಾಶ ಕಲ್ಪಿಸಿದಂತಹ ಸನ್ಮಾನ್ಯ ಶ್ರೀ ನಿರ್ವಾಹಕರಾದಂತಹ ಹೇಮಂತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನಲ್ಲಿರುವಂತಹ ಒಂದು ಅಲ್ಪ ಕಲೆಯನ್ನು ಗುರುತಿಸಿ ನನಗೆ ಒಂದು ಅದ್ಭುತವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದಿಗ್ದರ್ಶಕ ಮಹೋದಯರಿಗೆ, 3 ಹೊತ್ತು ಊಟ ಹಾಕಿ ರುಚಿಕರವಾದಂತಹ ಅಡಿಗೆಯನ್ನು ಉಣಬಡಿಸಿದಂತಹ ನಮ್ಮ ಅನ್ನದಾತರು ನಮ್ಮ ಎದುರುಗಡೆ ಕೂತಿದ್ದಾರೆ. ಅವ್ರಿಗೂ ಕೂಡ ಬಾಗಿದ ಶಿರ ಜೋಡಿಸಿದ ಕರಗಳಿಂದ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮಾಧ್ಯಮದವರು ಈ ಒಂದು ಚಿತ್ರವನ್ನು ಬೆನ್ನು ತಟ್ಟಿ ಈ ಚಿತ್ರದ ಎಲ್ಲ ಆಯಾಮಗಳನ್ನು ವೀಕ್ಷಣೆ ಮಾಡಿ ಇದನ್ನು ಪ್ರೇಕ್ಷಕರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಮತ್ತು ಕಾರ್ಯವನ್ನು ಅತಿ ಸಂಪನ್ನವಾಗಿ ಮತ್ತು ಯಶಸ್ವಿಯಾಗಿ ಇದನ್ನು ನಡೆಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಹಾಗಾಗಿ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಹಾಕಿದ ಬಂಡವಾಳ ವಾಪಸ್ ಬರಬೇಕು. ಬಂತು ಅಂದರೆ ಅನೇಕ ಸಾವಿರಾರು ತಂತ್ರಜ್ಞರು, ಸಾವಿರಾರು ಕಲಾವಿದರು ಮುಖ್ಯ ಭೂಮಿಕೆಗೆ ಬರ್ತಾರೆ. ತಮ್ಮಲ್ಲಿರುವಂತಹ ಅಲ್ಪ ಕಲೆಯನ್ನು ಅವರು ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳಿಗೆ ಉಣಬಿಡಿಸ್ಲಿಕ್ಕೆ ಆಸ್ಪದ ಆಗುತ್ತೆ, ಅವಕಾಶವಾಗ್ತದೆ. ನಡೆದು ಬಂದಂತಹ ಹಾದಿಯನ್ನು ನೋಡಿದ್ರೆ ಬ್ಯೂಟಿ ಚಿತ್ರತಂಡ ತುಂಬ ಅದ್ಭುತವಾಗಿ, ಯಶಸ್ವಿಪೂರ್ವಕವಾಗಿ ಮತ್ತು ಆಯಾ ಕಾಲಘಟ್ಟಕ್ಕೆ ಸರಿಯಾಗಿ ಗೀತೆಗಳನ್ನು ಬಿಡುಗಡೆ ಮಾಡುವುದರಲ್ಲಾಗಲಿ, ಟೀಸರನ್ನು, ಟ್ರೈಲರ್ಗಳನ್ನು ಲಾಂಚ್ ಮಾಡುವುದರಲ್ಲಾಗಲಿ, ಪತ್ರಿಕಾಗೋಷ್ಠಿಗಳನ್ನು ಕರೆಯುವುದರಲ್ಲಾಗಲಿ, ಮತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ನಮ್ಮ ಚಿತ್ರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಮತ್ತು ಚಿತ್ರದ ಬಗ್ಗೆ ಕೊಡುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಬಹು ಸಂಪನ್ನವಾಗಿ ಮಾಡಿದ್ದಾರೆ. ಇದನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತಹ ಅನ್ನದಾತರಿಗೂ, ನಿರ್ದೇಶಕರಿಗೂ, ನಟರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಅದ್ಭುತವಾದಂತಹ ಚಿತ್ರವನ್ನು ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಹಾಗೂ ನನ್ನ ಹಿರಿಯರಾದಂತಹ ಶಿವಮೊಗ್ಗ ರಾಮಣ್ಣ ಸರ್ ಇದ್ದಾರೆ, ಅವರು ನನಗೆ ಅನೇಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೂ ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರಾದಂತಹ ವಿ ಮನೋಹರ್ ಸರ್ ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾಯಕ ನಟರು ಮತ್ತು ನಾಯಕ ನಟಿ. ನನ್ನ ಮಗ 3.5 ವರ್ಷದವನು. ಅವನಿಗೆ ಹೆಂಡದ ಮೇಲಾಣೆ ಶಿವ ಹೆಂಡದ ಮೇಲಾಣೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾನೆ. ಅಂದರೆ ಅಷ್ಟು ಚೆನ್ನಾಗಿ ಸಾಹಿತ್ಯ ಇದೆ. ಅದಕ್ಕೆ ತಕ್ಕನಾದಂತಹ ಹಿನ್ನೆಲೆ ಗಾಯನವನ್ನು, ಹಿನ್ನೆಲೆ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರ ಯಶಸ್ವಿ ಆಗಬೇಕು. ಅದನ್ನು ಎಲ್ಲರ ಹತ್ರನೂ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೇನೆ. ಇದನ್ನು ತಲುಪಿಸುವ ಹೊಣೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರವರಿಗೂ ಮತ್ತೆ ಮಗದೊಮ್ಮೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಸಿನಿಮಾ.
ಹಾಗೇನೆ ಲವ್ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನೇನ್ ಬೇಕು ಎಲ್ಲಾನು ಈ ಸಿನಿಮಾದಲ್ಲಿದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕಳಕಳಿಯ ವಿನಂತಿ, ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡ್ಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ನನ್ನ ಒಂದು ವಂದನೆಗಳು. ಹಾಗೆ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತಾರೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಿ ನಮ್ಮ ಸಿನಿಮಾ ಬ್ಯೂಟಿ ಅನ್ನೋ ಹೆಸರು ಹೇಗಿದೆಯೋ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ನನ್ನದೊಂದು ಪಾತ್ರ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇವರ ಗೆಳತಿ ಪಾತ್ರ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ. ಸರ್ ಇನ್ಸ್ಪೆಕ್ಟ್ರು ಅವ್ರಿಗೆ ಒಂದು ಶ್ರಮ ಕೊಡುವಂಥ ಪಾತ್ರ ನೋಡಿದ್ರೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಉಳಿಸಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು, ನಿರ್ಮಾಪಕರಿಗೆ ಹಾಗೂ ಕಾರ್ಯಕಾರಿ ನಿರ್ಮಾಪಕರಿಗೆ ನಮಸ್ಕಾರ. ಇದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ಒಂದು 5 ಸಾಂಗನ್ನು ನಾನೇ ಮಾಡಿದ್ದೀನಿ. ಆ ನಂಬಿಕೆಯಲ್ಲಿ ನನಗೆ ಸಾಂಗನ್ನು ಕೊಟ್ಟಿದ್ದಾರೆ. ನಾನು ಆ ನಂಬಿಕೆಯನ್ನು ಉಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅದನ್ನು ನೋಡಿ ಹರಿಸಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ಕಡೆ ನಾವು ಶೂಟ್ ಮಾಡಿದ್ದೀವಿ. ಒಂದಷ್ಟು ಲೊಕೇಶನ್ಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಟ್ರೈಲರ್ ಲಾಂಚ್ 1, 2, 3, 4. ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರೇ, ಆಡಿಯೋ ಹಾಗೆ ಚಿತ್ರರಂಗದ ಕಲಾವಿದರೇ, ಚಿತ್ರತಂಡದ ಎಲ್ಲ ಹಿರಿಯರೇ ಹಾಗೂ ಅತಿಥಿಗಳೇ, ತದಹಂ ಮುಂದೆ ಪರಂಜ್ಯೋತಿಸ್ತಮೋಪಹಂ ಪ್ರವೃತ್ತಾಂ ಯಾನ್ಮುಖಾದೇವಿ ಸರ್ವಭಾಷಾ ಸರಸ್ವತಿ ಅನ್ನೋದೊಂದು 11ನೇ ಶತಮಾನದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಮನೋವೈಜ್ಞಾನಿಕ ರೂಪಕ್ಕೆ ಸಂಬಂಧಪಟ್ಟಂತಹ ಇದೊಂದು ಶ್ಲೋಕ. ಒಬ್ಬ ಲಾಕ್ಷಣಿಕ ಹಿಮ್ಮಡಿನಾಗೊಬ್ಬರನ್ನು ಬರೀತಾನೆ. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಸಿನಿಮಾ ರಂಗ ಅನ್ನೋದು ಸರ್ ಕೂತ್ಕೊಳ್ಳಿ ಸರ್ ಬೇಗ. ಒಂದು ಅದ್ಭುತವಾದ ಸೃಜನಾ ರಂಗ. ಇದು ಜ್ಞಾನವೂ ಹೌದು, ವಿಜ್ಞಾನವೂ ಹೌದು, ವಿಕಾಸವೂ ಹೌದು, ಒಂದು ಸಮಾಜದ ಪರ್ವಕಾಲಕ್ಕೆ ಬೇಕಾದಂತಹ ಒಂದು ಎಲಿಮೆಂಟ್ ಕೊಡುವಂತಹ ಒಂದು ಮಾಧ್ಯಮವೂ ಹೌದು. ಇಂತಹ ಮಾಧ್ಯಮದಲ್ಲಿ ಎಂತೆಂಥ ಪ್ರಯೋಗಗಳಾಗಿವೆ, ಎಂತೆಂಥ ಪ್ರಯೋಗಗಳು ಆಗಿದೆ ಮತ್ತು ಆಗಬೇಕಾಗಿರೋದು ಕೂಡ ತಮಗೆ ಗೊತ್ತಿರುವಂಥ ವಿಚಾರಗಳನ್ನೇ. ಇದರ ಟೆಕ್ಸ್ಟ್ ಆಚೆ ನಾನು ಹೋಗಲ್ಲ. 1-2 ಮಾತುಗಳನ್ನ ಮತ್ತು ಬಹುಬೇಗ ಸಂಕ್ಷಿಪ್ತಗೊಳಿಸಿ ನಮ್ಮ ಬ್ರದರ್ ಅವರಿಗೆ ಮನೋಹರ್ ಸರ್ ಕೊಡ್ತೀನಿ. ಇದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಈಕೆ ಒಂದು 30 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಮೊದಲು ಬಂದಾಗ ನನಗೆ ಭಾರಿ ಹುಚ್ಚಿತ್ತು ಈ ಲಿರಿಕ್ ಬರಿಬೇಕನ್ನೋದು. ಆಗಲೇ ನಾನು ಒಂದು ಸ್ಟೇಟ್ ಲೆವೆಲ್ ಪೊಯಿಟ್ರಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಜ್, ಸೆಕೆಂಡ್ ಪ್ರೈಜ್ ಈ ತರ ಆಗಿ ನಾನು ಇಲ್ಲಿ ಬರಲಿಕ್ಕೆ ಮುಂಚಿತವಲ್ಲ ನಾನು ಒಂದು 3 ಕವನ ಸಂಕಲನ ಬಿಡುಗಡೆ ಆಗಿತ್ತು. ಅದೊಂದು ಅಹಂ ಇತ್ತು. ಆದ್ರೆ ನಾನು ಯಾವಾಗ ಈ ಫಿಲ್ಮ್ ಲ್ಯಾಂಡ್ ಬಂದೆ ಮತ್ತು ಇಲ್ಲಿ ನೋಡಿದೆ, ಇಲ್ಲಿರೋ ಒಂದು ಲೋಕವೇ ಬೇರೆ, ಸಾಹಿತ್ಯವೇ ಬೇರೆ, ಸಿನಿಮಾವೇ ಬೇರೆ ಅನ್ನೋದಲ್ಲ. ಸಾಹಿತ್ಯವೂ ಒಂದು, ಸಿನಿಮಾವೂ ಹೌದು ಆಗಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಭಾಷೆ ಬಳಸೋ ವಿಧಾನವನ್ನ ನಾನು ಮನೋಹರ್ ಸರ್ ನೋಡಿ ಬಹಳಷ್ಟು ಕಲಿತೆ. ಅವ್ರ ಹತ್ರ ಒಂದು ಆಂಧ್ರ ಹೇಳಿಕೆ ಅಂತ ಒಂದು ಸಿನಿಮಾ, ಅದಕ್ಕೂ ನಾನು ಒಂದು ಹಾಡೂ ಬರೆದೆ. ಆದರೆ ಅರ್ಧ ಬರ್ದ ಅವರೇ ತಿದ್ದಿದ್ರು ಕೂಡ. ಸರ್ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿ ಬಂದಿರುವಂತಹ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಕೃತಜ್ಞತೆಗಳು. ನೀವಿಲ್ಲಿ ಬಂದು ನಮಗೆ ನಮ್ಮ ಒಂದು ಚಿತ್ರಕ್ಕೆ ನೀವು ಹಾರೈಸ್ತಿದ್ದೀರಿ. ಹಾಗೆ ನಾನು ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಇರಬೇಕಾದ್ದು ಇಬ್ಬರ ಬಗ್ಗೆ. ಒಬ್ಬರು ನಿರ್ಮಾಪಕರು,
ಮತ್ತು ನಿರ್ದೇಶಕರು. ನಿರ್ಮಾಪಕರು ನಿರ್ದೇಶಕರನ್ನ ನಂಬಿ ಇದಕ್ಕೆ ಹಣವನ್ನು ತೊಡಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಿರ್ದೇಶಕರನ್ನ ನಂಬಿ ಹಣ ತೊಡಗಿಸಿ ಆಮೇಲೆ ಕೈ ಕಾಲು ಸುಟ್ಕೊಂಡು ಹೋದವರು ಎಷ್ಟೋ ಮಂದಿ ಇದ್ದಾರೆ. ಆಮೇಲೆ ಎಲ್ಲ ಇಂಡಸ್ಟ್ರಿಯೇ ಬೇಡ ಅಂತ ಹೋದವರಿದ್ದಾರೆ. ಆದರೆ ಒಂದು ನಂಬಿಕೆಯಿಂದ ನಿರ್ದೇಶಕರು ನಮ್ಮ ರಾಜಾ ರವಿಕುಮಾರ್ ಅವರು ನಂಬಿ ಇವರು ದುಡ್ಡು ತೊಡಗಿಸಿದ್ದಾರೆ. ಅದಕ್ಕೆ ಸರಿಯಾದ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದಾರೆ, ನಿರ್ಮಾಪಕರಿಗೆ. ಯಾಕಂದರೆ ರಾಜಾ ರವಿಕುಮಾರ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು, ಪ್ರಾಮಾಣಿಕ ನಿರ್ದೇಶಕ, ಪ್ರಾಮಾಣಿಕ ವ್ಯಕ್ತಿ, ಮತ್ತೆ ಡೌನ್ ಟು ಅರ್ತ್ ಬಹಳ ನಮ್ರತೆ ಇರುವಂತ ಹುಡುಗ. ಆಮೇಲೆ ಈ ಹಿಂದೆ 31 Days ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು. ಅಲ್ಲಿಂದ ನನಗೆ ಅವರು ಆತ್ಮೀಯರಾದ್ರು. ಅದಕ್ಕೂ ಹಿಂದೆ ಒಂದು ಮಾಡಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ಈ 31 Days ಆದ್ಮೇಲೆ ಈ ಚಿತ್ರ ಅವರು ಕೈ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡ್ಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಕರಾರುವಕ್ಕಾಗಿ ಮಾಡಿದ್ದಾರೆ ರವಿಕುಮಾರ್. ನಾನು ಇಂಥ ನಿರ್ದೇಶಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಯಾಕಂದ್ರೆ ನಿರ್ಮಾಪಕರನ್ನ ಉಳಿಸುವ ನಿರ್ದೇಶಕರು ಬೇಕು. ಹಾಗಾಗಿ ನಾನು ಒಂದು ಕಡೆ ರಾಜಾ ರವಿಕುಮಾರ್ ಅವರಿಗೂ ಶುಭ ಹಾರೈಸ್ತೀನಿ. ಜೊತೆಗೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿದ, ಬೆಂಬಲವಾಗಿ ನಿಂತ ನಿರ್ಮಾಪಕರು ತನುಜಾ ಮೇಡಮ್ ಅವರಿಗೂ ಮತ್ತೆ ಮುರಳೀಕೃಷ್ಣ ಅವರಿಗೂ ನಾನು ಶುಭ ಕೋರ್ತೀನಿ. ಈ ಚಿತ್ರದ ಮೂಲಕ ನಿಮಗೆ ಎಲ್ಲ ರೀತಿಯ ನೀವು ಹಾಕಿದ ಬಂಡವಾಳಕ್ಕಿಂತ ಜಾಸ್ತಿ ಇಮ್ಮಡಿಯಾಗಿ ಬರಲಿ ಅಂತ ಹಾರೈಸ್ತೀನಿ. ಅಷ್ಟೇ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪಾಡಕ್ಕೆ ಬಂದು ಆಡಿಯನ್ನ ಕೂತಿದ್ದೆ. ಎಷ್ಟೊಂದು ಸ್ಟೇಜ್ ಮೇಲೆ ಕರೆದ್ಬಿಟ್ರು, ಮೈ ಕೊಟ್ಟು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿಲ್ಲ, ಆಡಿಯನ್ಗೆ ಬಂದೆ. ಆದ್ರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನ್, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾ ಇತ್ತು, ಸಿನಿಮಾಗಳಾಗ್ತಾ ಇತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬಾ ದೊಡ್ಡ ಹಿಟ್ ಆಯಿತು. ಅದಾದ್ಮೇಲೆ ಆಕ್ಚುಲಿ ನಮ್ ಕನ್ಸು ಏನಂದ್ರೆ, ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋದು ನಮ್ ಕನ್ಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗ್ಲಿಲ್ಲ, ಸೀರಿಯಲ್ ಸಿಕ್ತು. ನಾನ್ ಬಂದೆ ಫಸ್ಟ್ ಸೀರಿಯಲ್ಗೆ. ಅದಾದ್ಮೇಲೆ ನಮ್ಮಮ್ಮ ಬಂದ್ರು. ಅದಾದ್ಮೇಲೆ ಇನ್ನೊಂದು ಪಾತ್ರಕ್ಕೆ, ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲ್ ಅಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ರು ಒಟ್ಟಿಗೆ ಆಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಸಿಕಲಿ ನನ್ನ ತಂಗಿ ರಾಕ್ಷಸಿ. ಈಗ ಡೈಲಾಗ್ ನೋಡಿದ್ರಲ್ಲ ನೀವು, ನನಗೆ ಭರತನಾಟ್ಯ ಅಷ್ಟೇ ಇಲ್ಲ, ರುದ್ರತಾಂಡವ ಕೂಡ ಬರುತ್ತೆ ಅಂತ. ಆ ರುದ್ರತಾಂಡವನ್ನ ಡೈಲಿ ನಾವು ಮನೇಲಿ ನೋಡ್ತಾ ಇರ್ತೀವಿ. ಈಗ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅವಳು ರುದ್ರತಾಂಡವನ್ನ ಇಡೀ ಕರ್ನಾಟಕ ನೋಡ್ಬೇಕು ಅಂತ ಆಶಿಸ್ತೀನಿ. ಸೊ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಕನಸು. ನಾನು ಈ ಕನಸು ಅನ್ನೋ ಪದನ ನಾನು ಪ್ರತಿ ಸಲ ಬಳಸ್ತೀನಿ. ಬಿಕಾಸ್ ಅದೊಂದೇ ನಮ್ಮನ್ನ ಮುನ್ನಡೆಯಕ್ಕೆ ಒಂದು ಪ್ರತಿ ಸಲ ಒಂದು ಪುಷ್ ಮಾಡ್ತಾ ಇರುತ್ತೆ. ಆ ಕನಸು, ಆ ಹಠ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು. ಸೊ ಇವತ್ತು ಇವ್ರ ಸರದಿ, ಮುಂದೊಂದು ದಿನ ನಂದು. ಪ್ರತಿಯೊಬ್ರು ಸಿನಿಮಾ ರಂಗಕ್ಕೆ ಬರೋ ಪ್ರತಿಯೊಬ್ಬ ಹೊಸ ಆಕ್ಟರ್ ಆಗ್ಲಿ, ಹೊಸ ಟೆಕ್ನಿಷಿಯನ್ಸ್ ಆಗ್ಲಿ, ಹೊಸ ತಂಡ ಆಗ್ಲಿ, ಎಲ್ಲರೂ ಒಂದು ಕನಸಿಟ್ಕೊಂಡು, ಒಂದು ಹುಚ್ಚಿಟ್ಕೊಂಡು ಸಿನಿಮಾನ ಗೆಲ್ಬೇಕು, ಸಿನಿಮಾದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಹಠ ಇಟ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ನಾನು ಮನಸಾರೆ ಆಶಿಸ್ತೀನಿ, ಅವರೆಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ಅಷ್ಟೇ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ, ತುಂಬಾ ಕಷ್ಟಪಟ್ಟಿದ್ರೆ, ನಿಮ್ ಕಷ್ಟ ಗೊತ್ತಾಗ್ತದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಚಿತ್ರರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರನ್ನು ಹರಿಸಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ರವಿಕಾಂತ್.
ಸೊ ಈ ಸ್ಟೇಜಲ್ಲಿ ಬಂದು ನಿಂತಿದ್ದೇನೆಂದರೆ ಇದಕ್ಕೆ ತುಂಬ ಮುಖ್ಯ ಕಾರಣರು ತುಂಬ ಜನ ಇದ್ದಾರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀಷಿಯಸ್ ಟೈಮನ್ನು ಕೊಟ್ಟು ನಮ್ಮ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕತೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ. ತುಂಬಾ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸ್ ಅನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರಾ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮುಂದೆ ಬರುವ ಜುಲೈ 10ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಇದು ನನ್ನ 2ನೇ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ತುಳುವಲ್ಲಿ ಒಂದು ಮೂವಿ ಮಾಡಿದ್ದೆ, ಮಿಸ್ಟರ್ ಮದುವೆ. ಮಿಸ್ಟರ್ ಮದುವೆ ಅಂತ ಒಂದು ತುಳು ಸಿನಿಮಾದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದರು. ಇಲ್ಲ, ನಾನು ಬೇಸಿಕಲಿ ಯಕ್ಷಗಾನ ಆರ್ಟಿಸ್ಟ್. ಸೊ ಭರತನಾಟ್ಯ ಅನ್ನೋದು ಸ್ವಲ್ಪ ಸಿಮಿಲಾರಿಟಿ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಕಲೀಲಿಕ್ಕೆ. ಇದನ್ನು ನಾನು ಭರತನಾಟ್ಯ ಫಸ್ಟಿಂದ ಏನು ಕಲ್ತು ಬಂದಿಲ್ಲ. ಈ ಮೂವಿಗೋಸ್ಕರ ನಾನು ಭರತನಾಟ್ಯ ಕಲ್ತಿದ್ದೇನೆ. ಐ ಮಿಸ್ ಟು ಮೆನ್ಷನ್, ಮಹೇಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಭರತನಾಟ್ಯ ಮಾತ್ರ ಅಂತಲ್ಲ, ಇವನ್ ಎಣ್ಣೆ ಸಾಂಗ್ ಕೂಡ ನನಗೆ ಡೈಲಿ ಈವ್ನಿಂಗ್ ಟ್ರೈನಿಂಗ್ ಕೊಡ್ತಿದ್ರು ಅವರು. ಸೊ ಅದರಿಂದಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟ. ಎಸ್ ಬೇಸಿಕಲಿ ಒಂದು ಸಾಮಾನ್ಯ ಹುಡುಗ, ನಾರ್ಮಲ್ ಹುಡುಗ, ಒಂದು ಪ್ರೀತಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾನೆ, ಪ್ರೀತಿನ ಪಡಿಲಿಕ್ಕೋಸ್ಕರ. ಆ ಹೋರಾಟದಲ್ಲೇ ಇನ್ನೊಂದು ಏನು ಆಗೋಗುತ್ತೆ, ಅದಕ್ಕೋಸ್ಕರ ಕೊನೆಗೆ ಅವನು ನ್ಯಾಯಕ್ಕಾಗಿ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಸಿಗಲ್ಲ, ನ್ಯಾಯನೂ ಸಿಗಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಅವ್ನು ಹೆಂಗೆ ಇದನ್ನು ಡೀಲ್ ಮಾಡ್ತಾನೆ ಅನ್ನುವಂಥ ಒಂದು ಸ್ಟೋರಿ. ಮಹಾಲಕ್ಷ್ಮಿ ಅವರು ಮಾತಾಡೋಕ್ಕಿಂತ ಮುಂಚೆ ಅವರ ಸಿನಿಮಾಕ್ಕೆ ಸಮಾಜ್. ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾದ ಟ್ರೈಲರ್ ಲಾಂಚ್ಗೋಸ್ಕರ ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮನ್ಸ್ಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸೊ ಎಸ್, ನಮ್ಮ ಏನು ಟೈಟಲ್ ಬ್ಯೂಟಿ ಅಂತಂದ್ರೆ ನಾನು ಯಾವಾಗಲೂ ಅನ್ಕೊಂಡಿರೋದು ಏನು ಅಂತಂದ್ರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನ್ ನೀವು ಜನರಿಗೆ ನಾರ್ಮಲ್ ಆಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನ ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರುವಂತ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತೆ ಅವಳ ಸುತ್ತಮುತ್ತ ಇರುವಂತಹ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರ, ಇಲ್ಲ ಕಾಲು ಎಳಿಯಕ್ಕೆ ನೋಡ್ತಿರ್ತಾರ, ಅದೆಲ್ಲವೂ ದಾಟಿ ಅವಳ ಕನಸನ್ನ ನನ್ಸ್ ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವ್ ಆಗ್ಲೇ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲಾ ಜಾನರ್ಸ್ ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮ್ಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರವಿ. ಸೊ ಡಿಸ್ಟ್ರಿಬ್ಯೂಟರ್ ಆಗಿ ಈ ಸಿನಿಮಾನ ಮಾಡಕ್ ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಇವತ್ತು ಲಾಸ್ಟ್ ಸಿನಿಮಾನ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು, 31 ಡೇಸ್ ರವಿ ಅವರು. ಸೊ ಬ್ಯೂಟಿ ಸಿನಿಮಾ
ನೋಡಿದಾಗ ತುಂಬಾ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸ್, ಅವರೇ ಹೀರೋಯಿನ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ಪರ. ಅಫ್ಕೋರ್ಸ್ ಅವರಿಬ್ರು ಕೊನೆಗೆ ಅವ್ರು ಡಾಮಿನೇಟ್ ಮಾಡ್ತಾರೆ, ಯಾಕಂದ್ರೆ ಪಾತ್ರ ಹಂಗಿದೆ ಅದು. ಅದ್ರ ಆಚೆಗೆ ಮತ್ತೆ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರೋ ಸಿನಿಮಾ ಇದು. ನೀವು ನೋಡಿರ್ಬೋದು, ಸೀನರಿಗಳೆಲ್ಲ ತುಂಬಾ ಚೆನ್ನಾಗಿದೆ, ಸೀನ್ಸ್ ಮತ್ತೆ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕ್ಯಾಮ್ರಾಮನ್. ಸೊ ಅವ್ರವ್ರು ತುಂಬಾ ಚೆನ್ನಾಗಿದೆ. ಮತ್ತೆ ವಿಮನರ್ ಸರ್ದು ವರ್ಕ್ ಯಾರು ನಾವು ಮಾತಾಡೋಕೆ ಆಗಲ್ಲ. ಸೊ ಒಂದು ಒಳ್ಳೆ ಸಿನಿಮಾ. ಮತ್ತೆ ಆದಷ್ಟು ಮಾತಾಡ್ಕೊಂಡು ಒಂದು ಒಳ್ಳೆ ನಂಬರ್ ಅಲ್ಲಿ ನಾವು ಸ್ಕ್ರೀನ್ಸ್ ನ ತಗೋಬೇಕು ಅಂತ ಅಂತಿದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಇಷ್ಟೆಲ್ಲ ನಾವು ಅಪ್ಡೇಟ್ ಕೊಡ್ತೀವಿ ನನಗೆ. ಒಂದು 30ರಿಂದ 35 ಸ್ಕ್ರೀನ್ ಸಿಗ್ಬೋದು. ಸ್ಕ್ರೀನ್ ಇದು ನಮ್ಗೆ ಸಿಂಗಲ್ ಸ್ಕ್ರೀನ್ ಮತ್ತೆ ಮಲ್ಟಿಪ್ಲೆಕ್ಸ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಾದ್ರೆ ಆಮೇಲೆ ಅದನ್ನ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ. ಒಂದೇ ಸತಿಗೆ ಹೆವಿ ಮಾಡ್ಕೊಳಕ್ ಬೇಡ ಅಂತ. ದೊಡ್ಡ ಮನುಷ್ಯ ಇಶ್ಯೂ ಅಂದ್ರೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಬೇರೆನೆ ಲೈಕ್ ನಾನು ನಿಮ್ಗೆ ಅದನ್ನ ಇದು ಮಾಡ್ತೀನಿ. ಸೊ ಈ ಸಿನಿಮಾಗೆ ಏನ್ ಬೇಕು ಆ ಸ್ಟ್ರಾಟಜಿನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ, ಅದಕ್ಕೆ ರೆಡಿ ಇದೀವಿ ನಾವು ಆಲ್ರೆಡಿ. ಇಲ್ಲ ಅದು ಏನಾಗುತ್ತೆ ಗೊತ್ತಾ, ಈ ಸ್ಟೇಜ್ ಅಲ್ಲಿ ಅದನ್ನ ಮಾತಾಡೋದು ಬೇಡ ಅನ್ಕೊಂತೀನಿ. ಯಾಕಂದ್ರೆ ಅನ್ಯಾಯ ಆಗಿದೆಯೋ ಇಲ್ವಾ ಅಂತ ಅನ್ನೋದನ್ನ ಸರಿ ತನಿಖೆ ಮಾಡ್ಬಿಟ್ಟು ಫ್ಯಾಕ್ಟ್ಸ್ ಏನಿದೆ ತಿಳ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಅನ್ಕೊಂತೀನಿ. ಹೌದು ಹೌದು. ಅಂದ್ರೆ ನೋಡಿ, ಅನ್ಯಾಯಗಳಾದಾಗ ಕೋರ್ಟಿಗೆ ಹೋಗ್ಬಿಟ್ಟು ಮಾತಾಡ್ಬೇಕು. ನೀವು ಮೀಡಿಯಾಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಪ್ರಚಾರ ಅಂತ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನೀವು ಅನ್ಯಾಯ ಆದಾಗ ಎಲ್ಲಿ ಕೇಳ್ಬೇಕು ಅಲ್ಲೇ ಕೇಳ್ಬೇಕು. ಮೈ ಕೊಡಿ ಪಾಪ. ಅದನ್ನ ನೀವು ಫ್ಯಾಕ್ಟ್ ಚೆಕ್ ಮಾಡಿದೀರಾ? ಹೆಂಗ್ ಚೆಕ್ ಮಾಡಿದ್ರಿ? ಫ್ಯಾಕ್ಟ್ ಹೆಂಗ್ ಚೆಕ್ ಮಾಡಿದ್ರಿ? ಎಷ್ಟು ರೇಟಲ್ಲಿ ಬಂದಿತ್ತು ಸಿನಿಮಾ? ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಹೇಳ್ತೀರಾ ನೀವು? ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ಸಿ ಮಾತಾಡಿದ್ರು, ಕರ್ಸ್ಬಿಟ್ಟು ಮಾತಾಡಿದ್ರು. ಹೌದು ಗೊತ್ತು. ಕಂಪ್ಲೇಂಟ್ ಅಲ್ಲ ಅದು, ಕರ್ಸಿ ನನಗೆ ಕರ್ಸಿ ಮಾತಾಡಿದ್ರು. ಅದನ್ನ ನಾನೇ ಡಿಸ್ಟ್ರಿಬ್ಯೂಟರ್ ಅಲ್ಲ. ಹೋಗಿ ನಿಮ್ಗೆ ಏನ್ ಹೇಳ್ಬೇಕು ಹೇಳಿ ನನಗೆ. ಸರ್ ದಯವಿಟ್ಟು ಕ್ಷಮೆ ಇರಲಿ, ಸಮಯದ ಅವರು ಕ್ಲೀನ್ ಆಗಿ ಆನ್ಸರ್ ಮಾಡಿದ್ರೆ ನಾನು ಕೇಳ್ತಿದ್ದೆ. ಕೋರ್ಟ್ ಹೋಗ್ಬೇಕು ಅನ್ನೋದಾದ್ರೆ ಹೊಸ ಟೀಮ್ ಎಲ್ಲ ಕೋರ್ಟ್ ಹೋಗ್ಬೇಕಾ ನೀವು ನಂಬ್ಕೊಂಡು? ನಾಳೆ ಇವ್ರಿಗೂ ಮೋಸ ಮಾಡೋದು ಅನ್ನೋದೇ ಗ್ಯಾರಂಟಿ. ಅಲ್ಲ ಈ ಸಿನಿಮಾ ಏನ್ ಬೇಕು ಈಗ ನೋಡಿ, ಇವ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತನಲ್ಲ, ಎಲ್ಲ ಗೊತ್ತಿದೆ ಹೇಳಿದ್ದಾರೆ. ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು. ಮತ್ತೆ ಇದು 3ನೇ ಸಿನಿಮಾ. ಸಿನಿಮಾ ಆದ್ಮೇಲೆ ಇದು 3rd ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು. ಆನ್ಸರ್ ಮಾಡೋದು ರೀತಿ ಚೇಂಜ್ ಮಾಡ್ಕೊಳ್ಳಿ. ಹೆಂಗ್ ಆನ್ಸರ್ ಮಾಡ್ಬೇಕು ಹೇಳಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಅಡ್ಡಿಲ್ಲ. ಇಲ್ಲ ಇಲ್ಲ ಅದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ತಪ್ಪು ಒಪ್ಕೊಂಡಾಗ ಅಷ್ಟೇ ನಾವು ಚೀಟ್ ಮಾಡಿದ್ವಿ ಅಂತ ಆಗುತ್ತೆ. ಅದು ಪ್ರೂವ್ ಆಗ್ಬೇಕು ಸರಿಯಾದ ರೀತಿಯಲ್ಲಿ. ಇಲ್ಲಿ ಏನಾಗುತ್ತೆ, ನೀವು ಅಂದ್ರೆ ಒಂದು ಸೈಡ್ ಸ್ಟೋರಿ ಕೇಳ್ಬಿಟ್ಟು ಅದಕ್ಕೆ ಡಿಸೈಡ್ ಆಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಆದಷ್ಟು ಫ್ಯಾಕ್ಟ್ ಚೆಕ್ ಮಾಡಿ. ಯಾಕಂದ್ರೆ ಎಲ್ಲ ಸರಿ ಇರೋದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಇಲ್ಲಾಂದ್ರೆ ಬಂದು ನಿಂತ್ಕೊಂಡು ಮಾತಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಮತ್ತೆ ಇವರು ಕೂಡ ನನಗೆ ಸಿನಿಮಾಗಳು ಅಗತ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವನ್ನ ಅನ್ನ ತಿನ್ನಂತ ಮನುಷ್ಯನಿಗೆ ಮೋಸ ಮಾಡುವಂತ ಹಾಕಲ್ಲ, ಜೊತೆಗೆ ನಿಮ್ಮ ಬಗ್ಗೆ ಯಾವುದೇ ಆರೋಪ ಮಾಡಲ್ಲ. ಸೊ ಅವ್ರು ಆರೋಪ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅದನ್ನೇ ಫ್ಯಾಕ್ಟ್ ಚೆಕ್ ಮಾಡೋದು ನಾವು. ನೀವು ಅವ್ರಿಗೆ ಪ್ರಾಮಿಸ್ ಮಾಡಿದ್ರೆ ಬ್ರೇಕ್ ಮಾಡಿ. ಲೈಕ್ ನಾನು ನಿಮಗೆ ಫ್ಯಾಕ್ಟ್ ಚೆಕ್ ಏನಕ್ಕೆ ಮಾಡಕ್ ಹೇಳಿದೆ ಅಂತಂದ್ರೆ, ಈಗ ನಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ, ಅದು ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಯಾಕಂದ್ರೆ ಐ ಬಿಲೀವ್ ದಟ್ ನಮ್ಮ ಒಂದು ಇಂಡಿಯಾದಲ್ಲಿ ಡೆಮೋಕ್ರಸಿನ ನಂಬ್ಕೊಂಡು ನಾವು ಬದುಕ್ತಿದೀವಿ ಅಂತ ಅಂದ್ಮೇಲೆ ಈ ಮೀಡಿಯಾ ಕೂಡ ಒಂದು ಸ್ತಂಭನೇ ಅದಕ್ಕೆ. ಸೊ ಅದು ನ್ಯಾಯಯುತವಾಗಿ ಅದನ್ನ ಪ್ರೊಜೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿರೋದು. ಸೊ ಹಂಗಾಗಿ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ದೆ. ಯಾವುದೇ ಆಗ್ಲಿ, ಯಾವುದೇ ಸುದ್ದಿ ಆಗ್ಲಿ, ನಾವೊಂದು ತುಂಬಾ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಫ್ಯಾಕ್ಟ್ ಚೆಕ್ ಮಾಡಿನೇ ಮಾಡ್ತಾರೆ ಅನ್ನೋದು ನನ್ನ ಇದು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಬೇರೆ ರೀತಿ ಆನ್ಸರ್ಗಳು ಬೇಕಿಲ್ಲ ಸರ್. ಅದು ಬೇರೆ ಪಾಸಿಬಿಲಿಟೀಸ್ ಇದೆ, ನನ್ನ ಕಡೆ ಸಮಸ್ಯೆ ಇದೆ, ಅವ್ರ ಕಡೆ ಸಮಸ್ಯೆ ಇದೆ, ಆ ರೀತಿ ನನ್ನ ಕಡೆ ಸಮಸ್ಯೆ ಇದೆ ನಾನು ಹೇಳ್ಬಿಡ್ತೀನಿ ಸರ್, ನೀವು ಹೇಳೋದು ಬೇಡ. ನಮ್ಮ ಕಡೆಯಿಂದ ಏನು ತಪ್ಪ ಆಗಿಲ್ಲ ಅದು.
ಯಾಕಂದ್ರೆ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಿದೆ. ಇನ್ನು ಇಂಟರ್ವ್ಯೂಗಳು ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಆನ್ಸರ್ ಮಾಡಿದ್ದೀನಿ ಕೂಡ. ಆಮೇಲೆ ಎಲ್ಲ ಕ್ಲಿಯರೆನ್ಸ್ ಸಿಕ್ಕಿದೆ ನಮಗೆ. ಡೆಫಿನೆಟ್ಲಿ ಹೌದು. ಮೀಡಿಯಾಗೆ ಹೋಗ್ಬಾರ್ದು. ಮೀಡಿಯಾಗೆ ಹೋದ್ರೆ ಸುದ್ದಿ ಆಗ್ತದೆ. ನನ್ನ ಫೇಮಸ್ ಮಾಡಿದ್ರು ಅವ್ರು, ಪಾಪ ಅವ್ರಿಗಿಂತ ನಾನೇ ಫೇಮಸ್ ಆಗಿದ್ದೀನಿ. ಥ್ಯಾಂಕ್ ಯು. ಅಂದ್ರೆ ನನ್ನನ್ನು ಫೇಮಸ್ ಮಾಡಬಾರ್ದಾಗಿತ್ತು, ಅವ್ರು ಸಿನಿಮಾ ಫೇಮಸ್ ಆಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ದು. ಸುಮ್ಮನೆ ನನಗೆ ಪಬ್ಲಿಸಿಟಿ ಕೂಡ ನಾನು ಎಂಜಾಯ್ ಮಾಡ್ತಿದ್ದೀನಿ ಸರ್. ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸಾರಿ ಸರ್, ನಿಮ್ಗೆ ಹಂಗೆ ಅನ್ಸಿದ್ರೆ ಸಾರಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದನ್ನ ಎಂಜಾಯ್ ಮಾಡ್ತಿಲ್ಲ. ಈಗ ನನ್ನನ್ನು ಫೇಮಸ್ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಸರ್. ಬೇರೆ ಏನಾದ್ರು ಇದ್ರೆ ಕೇಳಿ. ಸರಿಯಾಗಿ ಮಾತಾಡಿ. ನಾವ್ ಯಾರಿಗೂ ಅಗೌರವ ಕೊಡೋದಾಗ್ಲಿ ಇದಾಗ್ಲಿ ಮಾಡಿಲ್ಲ ಎಲ್ಲೂ ಇದುವರೆಗೂ. ಬೇರೆ ಏನಾದ್ರು? ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಗೆ ನಮ್ಮ ನಮಸ್ಕಾರ. ಇದು ನಮ್ಮ ಮೊದಲನೇ ಸಿನಿಮಾ, ಹಾಗಾಗಿ ಏನು ಮಾತಾಡಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಬ್ಯೂಟಿ ಸಿನಿಮಾ ಹೇಗೆ ಬಂತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫಿಲಮ್ ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಮಗಿದು ಹೊಸದು, ನಮ್ಮದೇ ಒಂದು ಬೇರೆ ಬಿಸ್ನೆಸ್ಸೇ ಇದೆ. ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ಪರಿಚಯ. ಸುಮಾರು ಒಂದು 5 ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾ ಇದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಗೆ ಇರ್ತಾ ಇದ್ವಿ. ಹಾಗಾಗಿ ಏನಪ್ಪ ಇವ್ರು ಯಾವಾಗ ನೋಡೋಣ ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ದೀವಿ ಅನ್ಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ, ಅವ್ರೊಂದು ಫೋನ್ ಬಂತು, ಸರ್ ಇನ್ನೊಂದ್ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲೇ ಇದ್ದೆ, ಪೂಜೆಯಲ್ಲಿ ಇದ್ದೀವಿ, ಖಂಡಿತ ಮಾಡೋಣ, ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದೆ. ಹಾಗಾಗಿ ಅದೊಂದು ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಅವರೊಂದು ನನಗೆ ಮಾತು ಕೊಟ್ಟಿದ್ರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಚಾಚು ತಪ್ಪಿಲ್ಲ, ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿನ ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೆ ಬರೀ ಟಿವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನೆಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಈಗ ಬಂದ್ರೆ ಹೇಗಿರುತ್ತೆ, ಇದು ಹೇಗೆ ಬಂದ್ರೆ ಹೇಗಿರುತ್ತೆ ಅನ್ನೋದ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಜೂಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್. ಸರ್ ಸಿನಿಮಾ ಪೂರ್ತಿ ನೋಡಿದ್ದೇನೆ. ಖಂಡಿತ ಹೇಳ್ತೀನಿ, ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ನನಗಿದೆ ಸರ್. ಖಂಡಿತ ಹಾಗೆ ಆಗುತ್ತೆ. ತಾವು ಕೂಡ ಮುಂದಿನ ದಿನದಲ್ಲಿ ಹೇಳ್ತೇವೆ ಸರ್. ಈ ಫಿಲಮ್ಗೆ ಪ್ರೊಡ್ಯೂಸರ್ ಆಗಿ ನನ್ನ ಧರ್ಮಪತ್ನಿ ತನುಜಾ ಮುರಳೀಕೃಷ್ಣ ಅವರೇ, ಅವ್ರ ಪರವಾಗಿ ನಾನು ಇಷ್ಟೊತ್ತು ಮಾತಾಡಿದೆ. ಅವರು ಒಂದು 2 ಮಾತು ನಾನು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಇದು ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಕನಸು. ಇದು ಆ ಕನಸನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವೆಲ್ಲ ಸೇರಿ ನನಸು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಇದು ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡಬಹುದಾದಂಥ ಚಿತ್ರ. ರವಿಕುಮಾರ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಫಸ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಕ್ಯಾಮರಾ ಸ್ಟಾರ್ಟ್ ಆಗಿರೋದು ನಮ್ಮ ಚಿತ್ರನೇ. ಎಲ್ಲಿ ಮೂಡಗಲ್ ಕೇಶವನಾಥ, ಅಲ್ಲಿ ಆ ಕೇಶವನಾಥನ ಕೃಪೆ ಇರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಖಂಡಿತ ಕೊಟ್ಟಿದ್ದೀವಿ.
ಜಾಸ್ತಿ ಎಲ್ಲ ಕೊಟ್ಟಿಲ್ಲ. ಅವರು ನಾವು ಏನ್ ಅಂದ್ಕೊಂಡಿದೀವೋ ಆ ಬಡ್ಜೆಟ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ ಸರ್. ಮತ್ತೆ ಕುಮಟ, ಕೊಲ್ಲೂರು, ಮೇಲ್ಕೋಟೆಯಲ್ಲಿ ಚಿತ್ರೀಕರಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ಕನಸನ್ನ ನಿಮ್ ಮುಂದೆ ಇಡ್ತಾ ಇದೀವಿ, ನನಸು ಮಾಡಿಕೊಡ್ತೀರಾ ಅನ್ನೋ ಭರವಸೆಯಿಂದ. ಥ್ಯಾಂಕ್ ಯು. ಒಂದು ಹೊಸ ತಂಡ, ಹೊಸ ಕತೆ, ಎಲ್ಲ ಜಾನ್ರ ಇರುವಂತ ಮೂವಿ, ಹೊಸ ಟ್ಯಾಲೆಂಟ್ ನೊಂದಿಗೆ ಒಂದು ಮೂವಿ ಮಾಡಿದೀವಿ. ಎಲ್ಲರೂ ಒಂದು ಆನೆಸ್ಟ್ ಎಫರ್ಟ್ ಹಾಕಿ ಮಾಡಿದೀವಿ. ನೀವೆಲ್ಲರೂ ಮೂವಿನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಗಿನ್ನು ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೆ ಚಿತ್ರಗಳನ್ನ, ಒಳ್ಳೆ ಕಥೆಗಳನ್ನ ಮಾಡಿದ್ರೆ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಕ್ಷಗಾನ ಕಲಾವಿದೆ, ಹಾಗೆ ಈ ಚಿತ್ರದಲ್ಲಿ ಒಂದು ಚಿಕ್ಕ ಮಗುವಿನ ಪಾತ್ರ ಕೂಡ, ಅಂದ್ರೆ ಬೇಬಿ ಅನುಷ್ಕಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದು ನಮ್ಮ ನಿರ್ದೇಶಕರು ರಾಜ ರವಿಕುಮಾರ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ ರವಿಕುಮಾರ್ ಅಂತ. ಫಸ್ಟ್ ನಾನು 31 days ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದೆ. ಇದು ನನ್ನ ಬ್ಯೂಟಿ 2ನೇ ಸಿನಿಮಾ. ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟು ಇವತ್ತು ಪತ್ರಕರ್ತರ ದಿನ. ಸೊ ಇಲ್ಲಿ ಸೇರಿರುವಂತಹ ಎಲ್ಲಾ ಪತ್ರಕರ್ತರಿಗೂ ನಾನು ತುಂಬ ಹೃದಯದ ವಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ವಿಶ್ವ ಹ್ಯಾಪಿ ಪತ್ರಕರ್ತರ ದಿನ. ಅದೇ ಉದ್ದೇಶದಿಂದ ನಮ್ಮ ಬಾಸ ಸರ್ನ ಕರೆದು ಪತ್ರಕರ್ತರ ಪರವಾಗಿ ನಾನು ಒಂದು ಇವತ್ತು ವಿಶ್ ಮಾಡ್ಕೊಡಿ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡ್ಕೊಡಿ. ಯಾಕೆಂದ್ರೆ ಹೇಳ್ಬೇಕು ಅಂದ್ರೆ ಪತ್ರಕರ್ತರೆ ನಮ್ಗೆ ಮೇಯ್ನು. ಇದು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಮೊದಲನೇ ನಮ್ಮ ಒಂದು ಪಿಲ್ಲರ್ ಅಂದ್ರೆ ಅವ್ರನ್ನೇ ಅಂತ ಹೇಳ್ಬೋದು. ನಾನು ಫಸ್ಟ್ 31 days ಮಾಡ್ಬೇಕಾದ್ರೆ ಫಸ್ಟ್ ಪ್ರೆಸ್ ಮೀಟ್, ಆ ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿದೆ, ನನಗೆ ಪತ್ರಕರ್ತರು ಪ್ರೆಸ್ ಮೀಟ್ ಅನ್ನೋದು ನನಗೆ ಒಂದು ತಿರುಪತಿ ದರ್ಶನ ಅಂತ. ಆ ಟೈಮಲ್ಲಿ ಹೇಳಿದಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ತಿರುಪತಿ ಲಡ್ಡು ಬೇಗ ಸಿಗ್ಲಿ ಅಂತ. ನೋಡಿ, ಆ ತಿರುಪತಿ ಲಡ್ಡು ಇವಾಗ ಬೇಗ ಸಿಕ್ಕಿದೆ. ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ ಅದಕ್ಕೆ ಬೇಗ ಈಡೇರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ನಮ್ದು ಹೇಳ್ಬೇಕಂದ್ರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟ್ ನಾನು 31 days ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಸ್ಟಾರ್ಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯ್ತು, ಒಂದ್ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮ್ ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರುವಂತ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬಾ ಮನಸ್ಸಿಗೆ ಟಚ್ ಮಾಡುವಂತ ಸಬ್ಜೆಕ್ಟ್. ಸೊ ಮಾಡೋಣ ಆಯ್ತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ಅದ್ರ ತಕ್ಕಂತೆ ಒಂದು ಬಜೆಟ್ ಹಾಕೊಟ್ಟೆ. ಆ ಬಜೆಟ್ ಅಲ್ಲಿ ಯಾವುದೇ ಕುಂದು ಕೊರತೆ ಇಲ್ದಂಗೆ ಪ್ರತಿ ಒಂದು ಟೈಮಲ್ಲೂ ಆ ಟೈಮ್ ಕರೆಕ್ಟ್ ಆಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟ್ ತುಂಬ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅನ್ಕೊಂಡಿದ್ದೆ. ನಾನು ಲಾಸ್ಟ್ 31 days ವಿಮಲ್ ಸರ್ ಒಳ್ಳೆ ಸಂಗೀತ ಮಾಡ್ಕೊಟ್ಟಿದ್ರು. ನಾನು ಏನಂದ್ರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆದ್ಮೇಲೆ ಲೊಕೇಶನ್ಸ್ ಇದೆಲ್ಲ ಹೋಗಿ ನಾವು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿರುವಂತ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬಾ ಚೆನ್ನಾಗಿದೆ. ನಾನೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನ ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಫಾಲ್ಸ್ ಆಗ್ಬೋದು. ಇದು ಕೊಲ್ಲೂರಿಂದ 25 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬಾ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಾದಲ್ಲದೆ ಮೇಲ್ಕೋಟೆ ಮತ್ತೆ ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದೀವಿ. ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದೀವಿ. ಒಂದು ಒಳ್ಳೆ ಕಥೆನ ಜನಕ್ಕೆ ಹೇಳಕೊಂಡಿದ್ದೀನಿ. ಏನಂದ್ರೆ ಈಗ ಪ್ರತಿ ಒಬ್ರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತೆ ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಹೆಣ್ಣು. ಆ ಹೆಣ್ಣನ್ನ ರಕ್ಷಿಸಿ ಗೌರವಿಸಬೇಕು. ಪ್ರತಿ ಒಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನ ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆತರ ಏನಾದ್ರೂ ನಾವು ಮಾಡ್ಲಿಲ್ಲ ಅಂತಂದ್ರೆ ಫುಲ್ ಏನ್ ಆಗ್ಬೋದು ಅನ್ನೋದನ್ನ ಈ ಕಥೆ ಮೂಲಕ ಹೇಳಕ್ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ, ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಈಗ ಹೇಳ್ಬೇಕು ಅಂತಂದ್ರೆ ಒಂದು
ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪರ್ ಆಗ್ಬೋದು, ಇವೆಲ್ಲ ಬಂದ್ರೆ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. ನಾವು ಇದನ್ನ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದ್ರೆ ಹಿಂದಿ, ತಮಿಳು, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತಾ ಇದೆ. ಬಟ್ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲಾ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನ ಕರ್ನಾಟಕದವರು, ಕನ್ನಡ ಜನ ತುಂಬಾ ಹೃದಯವಂತರು. ಇದನ್ನ ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡೋದು ಅನ್ನೋದನ್ನ ಫಸ್ಟ್ ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಸಿ. ಯಾಕೆಂದ್ರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ. ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ ಮೇಡಮ್. ಮೇಡಮ್, ಇದು ಫಸ್ಟ್ ನಾನು ಬ್ಯೂಟಿ ಅಂತ ಇಟ್ಟ ತಕ್ಷಣ ಸಿ ಅಂಡ್ ಎಂಜಾಯ್, ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಅಂತ ಒಂದು ಟ್ಯಾಗ್ ಲೈನ್ ಇಟ್ಟೆ. ಕಾರಣ ಇಷ್ಟೇ, ಒಂದು ಹೂ ಸುಂದರವಾಗಿದೆ, ಆ ಹೂವನ್ನ ವಾವ್ ಬ್ಯೂಟಿಫುಲ್ ಅಷ್ಟರಲ್ಲೇ ಇರಬೇಕು, ಹೋಗಿ ಅದನ್ನ ಮುಟ್ಟಿ ಕಿತ್ತು ನಾಶ ಮಾಡಬಾರ್ದು. ಇದು ನನ್ನ ಟ್ಯಾಗ್ ಲೈನ್ ಆಗಿತ್ತು. ಯಾವುದೇ ಒಂದು ಹುಡುಗಿ ಆದ್ರೂ ಅಷ್ಟೇ, ಒಂದು ಪ್ರಕೃತಿನ, ಈಗ ಪ್ರಕೃತಿ ಒಂದು ನದಿ ಸುಂದರವಾಗಿದೆ, ಆ ನದಿ ಹತ್ರ ಹೋಗ್ಬಿಟ್ಟು ನಾವು ಏನೋ ಮಾಡಿ ಗಲೀಜ್ನೆಲ್ಲ ನೀರ್ನೆಲ್ಲ ಬಿಟ್ಟು ಹಾಳು ಮಾಡೋದಲ್ಲ. See and enjoy, don't touch and destroy. ಫುಲ್ ಇದೆ ಮೇಡಮ್. ಎಕ್ಸಾಂಪಲ್ ಅದು ಈಗ ಇಲ್ಲ ಅದು ಅದಕ್ಕೆ ನಾನು ಫುಲ್ ಲೈನ್ ಕೊಟ್ಟಿದ್ದೀನಿ ಮೇಡಮ್. ಅದು ಹಂಗೆ ನಾವು ರಾಂಗ್ ಅನಿಸ್ಲಿಲ್ಲ. ಯಾಕಂದ್ರೆ ಬ್ಯೂಟಿ ಸಿ ಅಂಡ್ ಎಂಜಾಯ್, ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಫುಲ್ ಲೈನ್ ಬಂದಾಗ ಅದು ಖಂಡಿತ ರಾಂಗ್ ಆಗಲ್ಲ ಅಂತ ನಾನು ಅನ್ಸ್ಕೊಳ್ತೀನಿ ಮೇಡಮ್. ಎಲ್ಲರಿಗೂ ಈಗ ಬಂದು ಆಶೀರ್ವಾದ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.